ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಆಲ್ರೆಡಿ ಟಿ ಇ ಟಿ ಎಕ್ಸಾಮ್ ಅಂತೂ ಮುಗಿದಿದೆ. ಸೊ ಇವತ್ತು ನಾನು ಟಿ ಇ ಟಿ ಲೈಫ್ ಲಿಟಲ್ ಬಿಟ್ ಇನ್ಫಾರ್ಮೇಷನನ್ನು ಕೊಡಬೇಕಂತ ಬಂದಿದ್ದೀನಿ. ಟಿ ಇ ಟಿ ಯಾವ ರೀತಿ ಟಿ ಇ ಟಿ ಇದ್ದಿದ್ದು ಸ್ಟಾರ್ಟ್ ಆಗಿತ್ತು, ಎಷ್ಟು ಮಂದಿ ಎಕ್ಸಾಮನ್ನು ಅಟೆಂಡ್ ಮಾಡಿದ್ರು, ಎಷ್ಟು ಮಂದಿ ಪಾಸ್ ಆಗಿದ್ರು, ಒಂದು ಐಡಿಯಾವನ್ನು ಕೊಡ್ತೀನಿ. ಸೊ ಲಿಟಲ್ ಇಂಟ್ರೆಸ್ಟಿಂಗ್ ಇದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ಟಿ ಇ ಟಿ ಸ್ಟಾರ್ಟ್ ಆಗಿದ್ದು 2019ರಲ್ಲಿ 3/2/2019 ಕರ್ನಾಟಕ ಟಿ ಇ ಟಿ ಪರೀಕ್ಷೆ ಇದ್ದಿದ್ದು ನಡೆದಿತ್ತು. ಹೌದಾ? ಸೊ ಅವಾಗಿನ ಡೇಟಾ ಅಂತೂ ಅವರು ಕೊಟ್ಟೇ ಇಲ್ಲ. ಸೊ 2020ರ ಡೇಟಾ ಹೇಳಬೇಕಪ್ಪ ಅಂತಂದರೆ ಕರ್ನಾಟಕ ಟಿ ಇ ಟಿ 4/11 ನಡೆದಿತ್ತು. ಸೊ ಅದರಲ್ಲಿ 2,02,991 ಅಭ್ಯರ್ಥಿಗಳಲ್ಲಿ 7,980 ಮಂದಿ ಮಾತ್ರ ಉತ್ತೀರ್ಣರಾಗಿರ್ತಾರೆ. ಹೌದಾ? ಆಮೇಲೆ 22ರಂದು ನಡೀತದೆ 2021ರಾಗ. ಅಲ್ಲಿ ಅರ್ಜಿ ಸಲ್ಲಿಸಿದವರು 1,00,000 ಮತ್ತು 1,00,000 ಅಂದರೆ ಪೇಪರ್ 1ಗೆ 1,00,000, ಪೇಪರ್ 2ಗೂ ಕೂಡ 1,50,000. ಹಾಜರಾದವರು ಎಷ್ಟು ಇಲ್ಲಿ? 93,176 ಮಂದಿ. ಪೇಪರ್ 2ದಲ್ಲಿ ಹಾಜರಾದವರು 1,38,710 ಮಂದಿ. ಹೌದಾ? ಅದರಲ್ಲಿ ಪಾಸ್ ಆದವರು ಎಷ್ಟಪ್ಪ ಅಂತಂದರೆ 2021ರಲ್ಲಿ 18,960 ಮಂದಿ. ಇಲ್ಲಿ ಪೇಪರ್ 2ದಲ್ಲಿ 26,114 ಮಂದಿ ಮಾತ್ರ ಪಾಸ್ ಆಗಿದ್ದಾರೆ. ನೆಕ್ಸ್ಟ್ ಮತ್ತು 6/11/2022 ನಡೀತದ ಕರ್ನಾಟಕ ಟಿ ಇ ಟಿ ಎಕ್ಸಾಮು. ಅಲ್ಲಿ ಪರೀಕ್ಷೆ ಬರೆದವರು ಎಷ್ಟು? ಪರೀಕ್ಷೆ ಬರೆದವರು 1,40,790 ಪೇಪರ್ 1 ಬರೀತಾರೆ. 1,92,000 ಮಂದಿ ಇಲ್ಲಿ ಪೇಪರ್ 2 ಬರೀತಾರೆ. ಅದರಲ್ಲಿ ಪಾಸ್ ಆದವರು ಟಿ ಇ ಟಿ ಎಷ್ಟು ಮಂದಿಪ್ಪ ಅಂತಂದರೆ 20,070 ಪೇಪರ್ 1, 41,857 ಪೇಪರ್ 2 ಪಾಸ್ ಆಗ್ತಾರೆ. ಸೊ ಅದೇ ರೀತಿಯಾಗಿ ಮತ್ತು 2023ರಲ್ಲಿ ನಡೀತದೆ. ವರ್ಷ ನಡೀತಾ ಬರ್ತದೆ ಪೇಪರ್, ಅದು ಎಕ್ಸಾಮ್. 3/9/2020 ನಡೆದ ಕರ್ನಾಟಕ ಟಿ ಇ ಟಿ ಪರೀಕ್ಷೆಯಲ್ಲಿ 1,43,720 ಅರ್ಜಿ ಸಲ್ಲಿಸ್ತಾರೆ ಪೇಪರ್ 1 ಮತ್ತು ಪೇಪರ್ 2ಗೆ. ಮತ್ತೆ 1,00,000. ಹೌದಾ? ಬರೆದವರು 1,74,131. ಇಲ್ಲೂ ಕೂಡ 1,74,831 ಮಂದಿ. ಅದರಲ್ಲಿ ಪಾಸ್ ಆದವರು ಎಷ್ಟಪ್ಪ ಅಂತಂದರೆ ಪೇಪರ್ 1 14,922 ಮಂದಿ ಮಾತ್ರ ಪಾಸ್ ಆಗ್ತಾರೆ. ಹೌದಾ? ಟಿ ಇ ಟಿ 1. ಟಿ ಇ ಟಿ ಪೇಪರ್ 2 49,908 ಮಂದಿ. ಹೌದಾ? ಮತ್ತು 2024ರಲ್ಲಿ ಹೇಳಬೇಕಪ್ಪ ಅಂತಂದರೆ ಪತ್ರಿಕೆ 1 1,00,000, ಪತ್ರಿಕೆ 2 ಕೂಡ 1,50,000ಕ್ಕಿಂತ ಹೆಚ್ಚಿಗೆ ಮಂದಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಬಟ್ ಹಾಜರಾದವರು 90,000. ಇಲ್ಲಿ 1,55,167 ಮಂದಿ. ಪಾಸ್ ಆದವರು ಎಷ್ಟಪ್ಪ ಅಂತಂದರೆ ಪೇಪರ್ 1 10,000 ಪಾಸ್ ಆಗ್ತಾರೆ. ಪೇಪರ್ 2 14,000 ಮಂದಿ ಮಾತ್ರ ಪಾಸ್ ಆಗಿರ್ತಾರೆ. ಸೊ ಇದು ಓಲ್ಡ್ ಎಕ್ಸಾಮಿನೇಷನ್ ಆಗಿರುವಂಥ ಲಿಟಲ್ ಬಿಟ್ ಡೇಟಾಗಳು ಇವು. ಹೌದಾ? ಈಗಿನ ಪ್ರೆಸೆಂಟ್ನಾಗ ಹೇಳ್ಬೇಕಪ್ಪ ಅಂತಂದರೆ ಅವರು ಇನ್ನೂ ಬಿಟ್ಟೇ ಇಲ್ಲ. ಎಷ್ಟು ಮಂದಿ ಅರ್ಜಿ ಹಾಕಿದವರು, ಎಷ್ಟು ಮಂದಿ ಪೇಪರನ್ನು ಬರೆದಿದ್ದಾರೆ, ಪೇಪರ್ 1 ಎಷ್ಟು ಮಂದಿ ಬರೆದಿದ್ದಾರೆ, ಪೇಪರ್ 2 ಎಷ್ಟು ಮಂದಿ ಬರೆದಿದ್ದಾರೆ ಅನ್ನೋದನ್ನು ಅವರು ಇನ್ನೂ ಬಿಟ್ಟೇ ಇಲ್ಲ. ಬಟ್ ನಾವು ಡಿಸೆಂಬರ್ 7, 2025 ಆಗಿರುವಂಥ ಎಕ್ಸಾಮಿನೇಷನ್ ನೋಡೋದಾದರೆ ಒಂದು ಡಿಸ್ಟ್ರಿಕ್ಟ್ದು ಹೇಳಬೇಕಪ್ಪ ಅಂದರೆ ಹುಬ್ಬಳ್ಳಿ ಧಾರವಾಡದ್ದು ಹೇಳಬೇಕಪ್ಪ ಅಂತಂದರೆ ನಾನು ಅಬೌಟ್ 15,503 ಕ್ಯಾಂಡಿಡೇಟ್ಸ್ ವೇರ್ ಶೆಡ್ಯೂಲ್ಡ್ ಟು ಅಪಿಯರ್ ಅಕ್ರಾಸ್ ದ ಸೆಷನ್ ಆನ್ ದಟ್ ಡೇ. ಹೌದಾ? 15,503 ಮಂದಿ ಇದ್ದರು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಅದರಲ್ಲಿ ಮಾರ್ನಿಂಗ್ ಸೆಷನ್ನಲ್ಲಿ ಪೇಪರ್ 1ದಲ್ಲಿ 3,339 ಕ್ಯಾಂಡಿಡೇಟ್ಸ್ ಇದ್ದರು. ಆ್ಯಂಡ್ ಆಫ್ಟರ್ ಪೇಪರ್ 2ದಲ್ಲಿ 12,164 ಕ್ಯಾಂಡಿಡೇಟ್ಸ್ ಇದ್ರು ಅಂತ ಲಿಟಲ್ ಬಿಟ್ ಇನ್ಫಾರ್ಮೇಷನ್ ಇದೆ. ಬಟ್ ಡೀಟೇಲ್ ಇನ್ಫಾರ್ಮೇಷನ್ ಅಂತೂ ಇನ್ನೂ ಬಂದೇ ಇಲ್ಲ. ಸೊ ದಿಸ್ ಈಸ್ ಜಸ್ಟ್ ಫಾರ್ ದಿ ಕ್ಯೂರಿಯಾಸಿಟಿ ಪರ್ಪಸ್. ಅಂದರೆ ಏನು, ಅರ್ಜಿ ಹಾಕಿದವರು ಭಾಳಷ್ಟು ಮಂದಿ ಇರ್ತಾರೆ, ಅದರ ಪಾಸ್ ಆಗಿದ್ದು ಎಲ್ಲವೂ ಕೂಡ ಕಡಿಮೆ ಇದೆ. ಅಂದರೆ ಬರ್ತಾ ಕ್ವಶನ್ ಪೇಪರ್ ಪ್ಯಾಟರ್ನ್ ಇದ್ದಿದ್ದು ಎಷ್ಟು ಸ್ಟ್ರಿಕ್ಟ್ ಆಗಿದೆ. ಪಾಸಿಂಗ್ ಕೆಪಾಸಿಟಿ ನೋಡ್ರಿ, 2024 ಬರೀ 10,000 ಮಂದಿ ಪಾಸ್ ಆಗಿದ್ದಾರೆ. ಅರ್ಜಿ ಸಲ್ಲಿಸಿದವರು ಎಷ್ಟು? 1,00,000
2282 ಪಾಸ್ ಆದವ್ರು ಬರೀ 10,000. ಹೌದಾ? ಇಲ್ಲಿ ಟಿ ಇ ಟಿ ಪೇಪರ್ 2 ಪಾಸ್ ಆದವರು ಬರೀ 14,000. ಅರ್ಜಿ ಹಾಕಿದವರು ಪೇಪರ್ ಅಪಿಯರ್ ಆಗಿದವರು 1,55,167 ಮಂದಿ. ಸೊ ಇದ್ರ ಮೇಲೆ ನಾವು ತಿಳ್ಕೊಬೇಕು ಕ್ವಶನ್ ಪೇಪರ್ ಇದ್ದಿದ್ದು ಎಷ್ಟು ಡಿಫಿಕಲ್ಟ್ ಇರ್ತದೆ, ಎಷ್ಟು ಟ್ವಿಸ್ಟ್ ಆಗಿ ಕ್ವಶನನ್ನು ತೆಗೆದಿರ್ತಾರೆ. ಹೌದಾ? ಸೊ ಯಾರೂ ರಿಗ್ರೆಟ್ ಆಗೋದು ಬೇಡ. ಮತ್ತೆ 6 ತಿಂಗಳಿಗೆ ಮತ್ತೆ ಕಾಲ್ಫಾರ್ಮ್ ಆಗ್ತದೆ. ಹೌದಾ? ಸೊ ಟ್ರೈ ಮಾಡ್ತಾ ಇರೋನು ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ ಒಂದಿಲ್ಲ ಒಂದು ದಿವಸ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.